ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿರೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಸಬ್ಬಸಿಗೆ ಸೊಪ್ಪು. ಈ ಸಬ್ಬಸಿಗೆ ಸೊಪ್ಪನ್ನು ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ ಶತಪುಷ್ಪ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಡಿಲ್ ಸೀಡ್ಸ್ ಅಂತ ಕರೀತಾರೆ. ಇದರ ಒಂದು ವೈಜ್ಞಾನಿಕ ಹೆಸರು, ಬೊಟಾನಿಕಲ್ ನೇಮ್ ಇದು ಅನೆಥಮ್ ಗ್ರಾವ್ಯುಲೆನ್ಸ್ ಅಥವಾ ಅನೆಥಮ್ ಸೋವಾ ಅಂತ ಕರೀತಾರೆ. ಪ್ರತಿಯೊಬ್ಬರು ವಾರಕ್ಕೆ ಒಂದು ಬಾರಿಯಾದರೂ ಈ ಸಬ್ಬಸಿಗೆ ಸೊಪ್ಪನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ವೀಕ್ಷಕರೇ. ಆರೋಗ್ಯದ ಮೇಲೆ ಇದು ಅಷ್ಟು ಒಂದು ಪರಿಣಾಮ ಬೀರ್ತದೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಇದರ ಒಂದು ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು ಸಬ್ಬಸಿಗೆ ಸೊಪ್ಪು ರಸ ಯಾವ ಟೇಸ್ಟ್ ಇರ್ತದೆ ಅಂತಂದರೆ ಕಟು ತಿಕ್ತ ರಸ. ಕಟು ಅಂತಂತಂದರೆ ಖಾರ, ಹಾಗೂ ತಿಕ್ತ ರಸ ಅಂದರೆ ಕಹಿ ಟೇಸ್ಟ್ ಇರ್ತಕ್ಕಂತಹ ಸಬ್ಬಸಿಗೆ ಸೊಪ್ಪು ಲಘು ತೀಕ್ಷ್ಣ ಗುಣ ಇರ್ತದೆ. ಈಸಿಯಾಗಿ ಅಬ್ಸರ್ವ್ ಆಗ್ತದೆ, ಡೈಜೆಷನ್ ಆಗ್ತದೆ. ತೀಕ್ಷ್ಣ ಗುಣ ಇರೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಡೀಪರ್ ಟಿಶ್ಯೂಗಳಲ್ಲಿ ಹೋಗಿ ಔಷಧೀಯ ಗುಣವನ್ನು ನೀಡಿ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಉಷ್ಣವೀರ್ಯ, ಇದು ಹಾಟ್ ಇನ್ ಪೊಟೆನ್ಸಿ ಇರ್ತದೆ. ಇದು ಉಷ್ಣವೀರ್ಯ ಇರ್ತದೆ, ಹಾಗೂ ಇದರ ಪ್ರಭಾವ ವಾಯು ಮತ್ತು ಕಫವನ್ನು ಸಮತೋಲನದಲ್ಲಿಡ್ತದೆ. ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಉಷ್ಣವೀರ್ಯ ಇರೋದ್ರಿಂದ ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ಪ್ರಮುಖವಾಗಿ ವೈಟಮಿನ್ ಎ, ವೈಟಮಿನ್ ಸಿ, ಐರನ್, ಕ್ಯಾಲ್ಶಿಯಂ ಹಾಗೂ ಮ್ಯಾಂಗನೀಸ್ ಇದರಲ್ಲಿ ಹೇರಳವಾಗಿದೆ. ಹಾಗಾಗಿ ಆಯುರ್ವೇದದಲ್ಲಿ ಇದನ್ನು ಈ ಅನೆಥಮ್ ಸೋವಾ ಅಂತ ಏನು ಹೇಳ್ತೀವಿ, ಇದನ್ನು ಶತಪುಷ್ಪ ಅನ್ನೋದನ್ನು ದೀಪನ, ಪಾಚನ, ಆಧ್ಮಾನಹರ, ವಿಬಂಧಹರ, ವಾತಾನುಲೋಮನ, ವೇದನಾ ಸ್ಥಾಪನ, ಶೂಲಹರ, ಹಾಗೂ ಈ ಸ್ತನ್ಯಜನನ, ನಿದ್ರಾಜನನ, ಹಾಗೂ ಹಿಕ್ಕಾಹರ, ಹೀಗೆ ಹಲವಾರು ಒಂದು ಇದರ ಒಂದು ಔಷಧೀಯ ಗುಣಗಳು, ಔಷಧೀಯ ಒಂದು ಸಾಮರ್ಥ್ಯವನ್ನು ಹೇಳಿದ್ದಾರೆ. ದೀಪನ ಅಂತಂದರೆ ಅಗ್ನಿದೀಪನ. ನಮ್ಮ ಆಹಾರದಲ್ಲಿ, ನಮ್ಮ ಜಠರದಲ್ಲಿ ಅಗ್ನಿ ಚೆನ್ನಾಗಿತ್ತು ಅಂತಂದರೆ ನಮಗೆ ಹೊಟ್ಟೆ ಹಸುವು ಚೆನ್ನಾಗಾಗ್ತದೆ. ನೀವು ಕೇಳಿರ್ಬೋದು, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರಿಗೆ ಹೊಟ್ಟೆ ಹಸುವು ಚೆನ್ನಾಗಾಗ್ತದೋ, ಅವನ ಅಗ್ನಿ ಚೆನ್ನಾಗಿರ್ತದೋ, ಅವರ ಆರೋಗ್ಯ ಚೆನ್ನಾಗಿರ್ತದೆ. ಆದ್ದರಿಂದ ಇದು ಅಗ್ನಿ ದೀಪನ, ಜಠರಾಗ್ನಿಯನ್ನು ಹೆಚ್ಚು ಮಾಡುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ದೀಪನ ಪ್ರಾಪರ್ಟಿ ಅಂತ ಹೇಳ್ತಾರೆ. ಪಾಚನ ಅಂದರೆ ಆಹಾರ ಸುಲಭವಾಗಿ ಪಚನವಾಗ್ತದೆ, ಆದ್ದರಿಂದ ಪಚನ ಶಕ್ತಿ ಇದರಲ್ಲಿ ಇರ್ತದೆ. ಹಾಗೂ ವಿಬಂಧಹರ, ವಿಬಂಧ ಅಂತಂದರೆ ಕಾನ್ಸ್ಟಿಪೇಷನ್, ಈ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಆಧ್ಮಾನಹರ ಅಂತಂದರೆ ಹೊಟ್ಟೆಯಲ್ಲಿ ಈ ಒಂದು ವಿಕೃತ ವಾಯು ಸೇರಿಕೊಂಡು ಹೊಟ್ಟೆ ಉಬ್ರ ಇರ್ತದೆ, ಹೊಟ್ಟೆ ಉದ್ದಂಗಾಗಿರ್ತದೆ, ಗ್ಯಾಸ್ ಹೂಸು ಪಾಸಾಗಿರಲ್ಲ, ಮಲಮೂತ್ರ ವಿಸರ್ಜನೆ ಆಗಿರಲ್ಲ. ಆದ್ದರಿಂದ ಈ ಒಂದು ವಿಕೃತ ವಾಯುವನ್ನು ಹೊರಗಡೆ ಹಾಕಲು ಇದು ಸಹಕಾರಿಯಾಗಿದೆ. ಆಧ್ಮಾನಹರ. ಹಾಗೂ ವಾತಾನುಲೋಮನ ಅಂತಂದರೆ ದೇಹದಲ್ಲಿ ಈ ಜೀರ್ಣ ಆಗಿರ್ತಕ್ಕಂಥ ಆಹಾರಗಳನ್ನು ಮಲಮೂತ್ರ ವಿಸರ್ಜನೆ ಸರಾಗವಾಗಿ ಆಗಲು ಇದು ಸಹಕಾರಿಯಾಗಿದೆ. ವೇದನಾ ಸ್ಥಾಪನ, ಶೂಲಹರ ಅಂತ ಹೇಳಿದರೆ ಯಾವುದೇ ಒಂದು ಜಾಯಿಂಟ್ಸ್ಗಳಲ್ಲಿ ಪೇಯ್ನ್ ಇದ್ದರೂ, ಮೈಕೈ ನೋವಿದ್ದರೆ ನಿವಾರಣೆ ಮಾಡೋ ಒಂದು ಶಕ್ತಿ ಇದೆ. ಹಾಗೂ ಸ್ತನ್ಯಜನನ ಅಂತಂದರೆ ಬಾಣಂತಿಯರಲ್ಲಿ ಎದೆ ಹಾಲು ಏನಾದರೂ ಕಡಿಮೆ ಇತ್ತು ಅಂದರೆ ಈ ಸಬ್ಬಸಿಗೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಎದೆ ಹಾಲಿನ ಪ್ರಮಾಣ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ. ನಿದ್ರಾಜನನ, ನಿದ್ರೆಯನ್ನು ಯಾರು ನಿದ್ರೆ ಇಲ್ದಲೇ ಅದರ ತೊಂದರೆಯಿಂದ ಬಳಲ್ತಾ ಇರ್ತಾರೋ ಅವರಿಗೆ ನಿದ್ರೆಯನ್ನು ನೀಡೋಂಥ ಒಂದು ಶಕ್ತಿ ಇದರಲ್ಲಿದೆ. ಹಿಕ್ಕಾಹರ ಅಂತಂದರೆ ತುಂಬಾ ಬಿಕ್ಕಳಿಕೆ ಇರ್ತೀರಿ, ಯಾವುದೇ ಒಂದು ಔಷಧಿ ತಗೊಂಡ್ರು, ಸಿರಪ್ ಟಾನಿಕ್ ಕುಡಿದ್ರೂ ಕಡಿಮೆ ಆಗಿರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಬಿಕ್ಕಳಿಕೆಯನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಇದರಲ್ಲಿ. ಹಾಗೂ ಈ ಜಾಯಿಂಟ್ಸ್ ಪೇಯ್ನ್ಗಳಲ್ಲಿ ಇದು ತೊಂದರೆ ನಿವಾರಣೆ, ನೋವು ನಿವಾರಣೆ ಮಾಡೋ ಶಕ್ತಿ ಇದೆ. ಹಾಗೂ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಆಸ್ಟಿಯೋಪೋರೋಸಿಸ್, ಆಸ್ಟಿಯೋ ಆರ್ಥ್ರೈಟಿಸ್ ಈ ಒಂದು ತೊಂದರೆಗಳಲ್ಲಿ ಮೂಳೆಗೆ ಶಕ್ತಿಯನ್ನು ಕೊಟ್ಟು ಮೂಳೆಯ ಒಂದು ಸಾಂದ್ರತೆಯನ್ನು ಹೆಚ್ಚಿಸಿ ಮೂಳೆಯ ನೋವು, ಕೀಲು ನೋವು ಬರೋದನ್ನು ತಡೆದು ಈ ಕೀಲಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ. ಹಾಗಾದರೆ ಇದು ಯಾವ ರೀತಿ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲಿಗೆ ಈ ಒಂದು 10 ಗ್ರಾಮ್ನಷ್ಟು ಈ ಶತಪುಷ್ಪ ಬೀಜ ಚೂರ್ಣವನ್ನು ಬಿಸಿ ನೀರಿನಲ್ಲಿ ಹಾಕಿ ಅರ್ಧ ಗಂಟೆ ಬಿಟ್ಟು ಅದ ನಂತರ ಅದನ್ನು ಸೋಸ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಉಬ್ರ, ಹೊಟ್ಟೆಯಲ್ಲಿ ಗ್ಯಾಸ್ ಇದ್ದರೆ, ಎದೆ ಉರಿ ಇದ್ದರೆ, ಆಮ್ಲಪಿತ್ತ, ಹೊಟ್ಟೆ ನೋವು ಈ ಒಂದು ತೊಂದರೆಗಳಿದ್ದರೆ ಸರಾಗವಾಗಿ ಇದು ತೊಂದರೆಗಳು ನಿವಾರಣೆಯಾಗಿ ಆರೋಗ್ಯವನ್ನು ಕಾಪಾಡ್ತದೆ.
ಇನ್ನು ಈ ಒಂದು ಹೆಣ್ಣು ಮಕ್ಕಳಲ್ಲಿ ಹೆಂಗಸರಲ್ಲಿ ಏನಾದರೂ ಮುಟ್ಟಿನ ಸಮಸ್ಯೆ ಇದ್ದರೆ, ಪೀರಿಯಡ್ಸ್ ಏನಾದರೂ ತೊಂದರೆ ಇತ್ತು ಅಂಥ ಸಂದರ್ಭದಲ್ಲಿ ಈ ಒಂದು ಚೂರ್ಣವನ್ನು, ಈ ಶತಪುಷ್ಪ ಚೂರ್ಣವನ್ನು ಸಮ ಪ್ರಮಾಣದಲ್ಲಿ ಬೆಲ್ಲ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗ್ತದೆ. ಇನ್ನು ಎಳೆ ಮಕ್ಕಳಗಳಲ್ಲಿ ವರ್ಮ್ ಇನ್ಫೆಸ್ಟೇಷನ್, ಹೊಟ್ಟೆಯಲ್ಲಿ ಹುಳ ಇತ್ತು, ಜಂತು ಹುಳ ಇತ್ತು, ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು 2 ರಿಂದ 3 ಗ್ರಾಮ್ನಷ್ಟು ಈ ಒಂದು ಶತಪುಷ್ಪ ಬೀಜ ಚೂರ್ಣದ ಜೊತೆಗೆ 1 ಪಿಂಚ್ ಉಪ್ಪು ಹಾಗೂ ಬಿಸಿ ನೀರು ಮಿಶ್ರಣ ಮಾಡಿ ಕುಡಿಯೋದರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಹುಳ ನಿವಾರಣೆಯಾಗಿ ತೊಂದರೆಗಳು ನಿವಾರಣೆಯಾಗ್ತದೆ. ಇನ್ನು ಜಾಯಿಂಟ್ ಪೇಯ್ನ್ ಇದ್ದ ಸಂದರ್ಭದಲ್ಲಿ ಈ ಒಂದು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಅರೆದು ಅದನ್ನು ಸ್ವಲ್ಪ ಬಿಸಿ ಮಾಡಿ ಮಂಡಿ ಇದ್ದ ಈ ಜಾಯಿಂಟ್ಸ್ ಪೇಯ್ನ್ಗಳಲ್ಲಿ ಲೇಪ ಹಾಕೊಳ್ಳೋದ್ರಿಂದ, ಸ್ವಲ್ಪ ಉಗುರು ಬೆಚ್ಚು ಬಿಸಿ ಲೇಪ ಹಾಕೊಳ್ಳೋದ್ರಿಂದ ಶೋಥಹರ, ಊತ ಕಡಿಮೆ ಆಗ್ತದೆ, ಶೂಲಹರ, ಜಾಯಿಂಟ್ಸ್ ಪೇಯ್ನ್ ನೋವು ಕಡಿಮೆ ಆಗ್ತದೆ. ಹಾಗೂ ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಇರೋದ್ರಿಂದ ಈ ಕ್ಯಾಲ್ಶಿಯಂ ಅಂಶವನ್ನು ಜಾಸ್ತಿ ಮಾಡುವಂಥ ಶಕ್ತಿ ಇರೋದ್ರಿಂದ ಮೂಳೆಗೆ ಒಂದು ಶಕ್ತಿಯನ್ನು ನೀಡ್ತದೆ. ಹಾಗೂ ಈ ಒಂದು ನಿದ್ರಾಹೀನತೆಯಲ್ಲೂ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಬಿಕ್ಕಳಿಕೆ ನಿವಾರಣೆಯಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ತಾಯಿಯ ಎದೆ ಹಾಲು ಹೆಚ್ಚಿಸಲು ಔಷಧಿಯಾಗಿ ಕೆಲಸ ಮಾಡ್ತದೆ. ಹೀಗೆ ಹಲವಾರು ಒಂದು ಇದರಲ್ಲಿ ಔಷಧೀಯ ಗುಣಗಳು ಈ ಸಬ್ಬಸಿಗೆ ಸೊಪ್ಪಿನಲ್ಲಿದೆ ವೀಕ್ಷಕರೇ. ಆದ್ದರಿಂದ ಪ್ರತಿಯೊಬ್ಬರೂ ವಾರಕ್ಕೆ 1 ಬಾರಿಯಾದರೂ ಈ ಸಬ್ಬಸಿಗೆ ಸೊಪ್ಪನ್ನು ಪಲ್ಯ ಇರ್ಬೋದು, ಸಾಂಬಾರು ಇರ್ಬೋದು, ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸಿ ಯಾವುದರ ಒಂದು ತರಕಾರಿ ಮಿಶ್ರಣ ಮಾಡಿ ಇದನ್ನು ಸೇವನೆ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಈ ಆಯುರ್ವೇದದಲ್ಲಿ ಇದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇದರ ಹಲವಾರು ಔಷಧಿ ಪ್ರಿಪ್ರೇಷನ್ಗಳು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮಹಾನಾರಾಯಣ ತೈಲ ಹಾಗೂ ಈ ಮಹಾರಾಸ್ನಾದಿ ಕಷಾಯ, ಮಹಾಲಾಕ್ಷಾದಿ ತೈಲ, ಗೋರೋಚನಾದಿ ಗುಟಿಕ, ಹೀಗೆ ಹಲವಾರು ಔಷಧಿಗಳು ಮಾರ್ಕೆಟ್ನಲ್ಲಿ ಈ ಒಂದು ಶತಪುಷ್ಪ ಒಂದು ಬೇಸಿದ್ದು ತಯಾರು ಮಾಡಿರ್ತಾರೆ ವೀಕ್ಷಕರೇ. ಈ ಎಲ್ಲ ಔಷಧಿಗಳನ್ನು ನೀವು ತಗೋಬೇಕು ಅಂತಂದರೆ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಇದನ್ನು ತಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.